ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರ ನೆಚ್ಚಿನ ನಟ, ನಾಯಕ ನಟ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಒಂದು ಒಂದು ಅವರ ಜೀವನ ಹೇಗೆ ಸ್ಟಾರ್ಟ್ ಆಯಿತು, ಜೀವನ ಅನ್ನೋದಕ್ಕಿಂತ ಅವರ ಒಂದು ಸಿನಿಮಾ ಜೀವನ, ಒಂದು ಚಿತ್ರರಂಗದ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು, ಏನೆಲ್ಲ ಏಳು ಬೀಳುಗೆಲ್ಲ ನೋಡಿದ್ರು, ಅಥವಾ ಹೇಗೆಲ್ಲ ಅವರ ಒಂದು ಕೆರಿಯರ್ನ ಈಗ ಸದ್ಯಕ್ಕಿರ್ತಕ್ಕಂಥ ಒಂದು ಏನು ಪರಿಸ್ಥಿತಿ ಇದೆಯಲ್ಲ ಅದು ಬಂದಿದ್ದು ಹೇಗೆ ಅಂತ ಸ್ವಲ್ಪ ದರ್ಶನ್ ಸರ್ ಅವರ ಕಹಿ ಘಟನೆಗಳನ್ನ ಮತ್ತೆ ಸಿಹಿ ಘಟನೆಗಳನ್ನ ಸ್ವಲ್ಪ ನೋಡ್ತಾ ಹೋಗೋಣ. ನೋಡೋದಕ್ಕಿಂತ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ, ನಮ್ಮ ಪ್ರೀತಿಯ ವೀಕ್ಷಕರ ಹತ್ರ, ದಯವಿಟ್ಟು ಯಾರಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಯೂಟ್ಯೂಬ್ ಚಾನಲ್ನ ನ್ಯೂಸ್ ಅಪ್ಡೇಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ಯಾಕೆಂದರೆ ಇದೇ ಥರ ವೀಡಿಯೋಗಳು ಮಾಡೋದಕ್ಕೆ ನನಗೂ ಸ್ವಲ್ಪ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ನಮ್ಮ ದರ್ಶನ್ ಸರ್ ಅವರ ಒಂದು ಸಿನಿ ಜರ್ನಿ ಯಾವಾಗಿಂದ ಅಂತ ಕೇಳಿದ್ರೆ 2001 ಮೆಜೆಸ್ಟಿಕ್ ಇಂದ ಈ ಏನಿದೆಯಲ್ಲ ಡೆವಿಲ್, ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ನನಗನ್ಸೋದು ಅಷ್ಟು ಸುಲಭ ಇರಲಿಲ್ಲ ದರ್ಶನ್ ಸರ್ ಅವರಿಗೆ. ಹೇಳ್ತಾ ಇದ್ದೀನಿ ನಾನು, ಅಷ್ಟು ಸುಲಭ ಇರಲಿಲ್ಲ. ಯಾಕಂದರೆ ಅವರೇ ಹೇಳ್ದಂಗೆ, ಅವರೇ ಒಂದು ಅಫಿಷಿಯಲ್ ಆಗಿ ಹೇಳ್ದಂಗೆ, ಸಿನಿಮಾ ರಂಗಕ್ಕೆ ಬರಬೇಕು ಅಂತಂದರೆ ದುಡ್ಡು ಇರಬೇಕು, ಇಲ್ಲ ಒಂದು ಇನ್ಫ್ಲೂಯೆನ್ಸ್ ಇರಬೇಕು, ಇಲ್ಲ ಒಂದು ಅವರು ರಾಜಕಾರಣದಲ್ಲಿ ಇರಬೇಕು, ಅಂದರೆ ರಾಜಕಾರಣಿಗಳ ಮಕ್ಕಳು ಬರ್ಬೋದು ಒಂದು ಸ್ವಲ್ಪ ಇನ್ಫ್ಲೂಯೆನ್ಸ್ ಹಾಕೊಂಡು ಅಂತ ಒಂದು ಟಾಕ್ ಇದೆ. ಬಟ್ ದರ್ಶನ್ ಸರ್ ಅವರಿಗೆ ಯಾವುದೇ ಒಂದು ಇನ್ಫ್ಲೂಯೆನ್ಸು ಇಲ್ಲ, ಒಂದು ದುಡ್ಡು ಇಲ್ಲ. ಒಂದು ಅವ್ರ ತಂದೆಯವರಾಗಿದ್ರು, ವಿಲನ್ ಅಂತ ಆಗಿದ್ರು, ವಿಲನ್ ಪಾತ್ರದಲ್ಲಿ ತುಂಬಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ತುಂಬಾ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಬಟ್ ಇಲ್ಲಿ ಸ್ವಲ್ಪ ಆ ಇನ್ಫ್ಲೂಯೆನ್ಸ್ ಆಗಿಲ್ಲ ಅಂತ ಅವರೇ ಹೇಳ್ಕೊಂಡಂಗೆ, ಯಾವ ಇನ್ಫ್ಲೂಯೆನ್ಸು ಆಗಿಲ್ಲ. ಯಾವುದೋ ಒಂದು ಅದೇನೋ ಅಂತಾರಲ್ಲ, ದುಡ್ಡಿರೋರು ಮಾತ್ರ ಇಂಡಸ್ಟ್ರಿ ಬರಬೇಕು, ಹೀರೋಗಳು ಮತ್ತು ಮಕ್ಕಳು ಮಾತ್ರ ಇಂಡಸ್ಟ್ರಿ ಬರಬೇಕು, ಅಂದರೆ ಏನು ಹಿರಿಯ ಕಲಾವಿದರ ಮಕ್ಕಳ ಒಂದು ಇನ್ಫ್ಲೂಯೆನ್ಸ್ ಇಂದ ಬರಬಹುದು ಅಂತ ಒಂದು ಮಾತಿದೆ ಚಿತ್ರರಂಗದಲ್ಲಿ. ಬಟ್ ದರ್ಶನ್ ಸರ್ ಅವರಿಗೆ ನೋಡ್ತಾ ಹೋಗೋದಾದ್ರೆ ಆ ಒಂದು ಇನ್ಫ್ಲೂಯೆನ್ಸ್ ಎಲ್ಲೂ ಕಾಣಿಸಿಲ್ಲ. ಬಟ್ ಅವರ ಈ ಸಿನಿಮಾ ಬರೋಕ್ಕಿಂತ ಮುಂಚೆ ಅವರು ಒಂದು ಸೀರಿಯಲ್ ಮಾಡ್ತಾ ಇದ್ರು. ಆ ಸೀರಿಯಲ್ ನನಗೆ ಗೊತ್ತಿರೋದು ಒಂದೇ ಸೀರಿಯಲ್ ಅವ್ರು ದರ್ಶನ್ ಅವ್ರು ಮಾಡಿದ್ದು, ಏನೋ ರಾಮಾಯಣ ಅಂತ ಒಂದು ಏನೋ ಸೀರಿಯಲ್ ಇದೆ. ಆ ಸೀರಿಯಲ್ ಮುಖಾಂತರ ಇಂಡಸ್ಟ್ರಿಗೆ ಬಂದಂತ ದರ್ಶನ್ ಸರ್ ಒಂದು ಪಾಸಿಟಿವ್ ಬೆಳವಣಿಗೆ ಆಗ್ತಾನೆ ಬಂದ್ರು. 2001 ಮೆಜೆಸ್ಟಿಕ್ ಇಂದ ಸ್ಟಾರ್ಟ್ ಮಾಡಿದ್ರು. ಮೆಜೆಸ್ಟಿಕ್ ಆದ್ಮೇಲೆ ಕರಿಯ, ದಾಸ, ಒಂದು 53-54 ಸಿನಿಮಾ ತನಕ ಆಯ್ತು, ಇಲ್ಲಿ ತನಕ ಆಗಿದೆ. ಬಟ್ ಒಂದು ಒಳ್ಳೆ ಅದ್ಭುತವಾದ ಜರ್ನಿ ಅಂತ ಹೇಳ್ಬೋದು. ಅವ್ರ ಕಷ್ಟ ಯಾವ ರೇಂಜಿಗೆ ಪಟ್ಟಿದ್ದಾರೆ ಅಂತಂದ್ರೆ ಈಗಿನ ಜನರೇಷನ್ಗೆ ಅವರು ಇನ್ಸ್ಪಿರೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾರೆಲ್ಲ ಹೀರೋ ಆಗೋಕ್ಕೆ, ಯಾರೆಲ್ಲ ನಟನೆ ಮಾಡೋಕ್ಕೆ, ಯಾರೆಲ್ಲ ಕಲಾವಿದರಾಗಬೇಕು ಅಂತ ಬರ್ತಿರಲ್ಲ, ಅವರ ಒಂದು ದರ್ಶನ್ ಸರ್ ಅವರ ಒಂದು ಇನ್ಸ್ಪಿರೇಷನ್ ಅಂತ ನಾನು ಯಾಕೆ ಹೇಳ್ತೀನಿ ಅಂತಂದರೆ, ಆ ವ್ಯಕ್ತಿ ಪಟ್ಟಂಥ ಕಷ್ಟ, ಆ ವ್ಯಕ್ತಿ ಮಾಡಿದಂಥ ಸ್ಟ್ರಗಲ್ಲು, ಆ ವ್ಯಕ್ತಿ ಅದೇನೋ ಅಂತಾರಲ್ಲ, ಒಂದೇ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ಟೋಟಲಿ ಹಾರ್ಡ್ ವರ್ಕ್ ದರ್ಶನ್ ಸರ್ ಅವರು. ಈಗೆಲ್ಲ ಬಿಡಿ, ಈಗೆಲ್ಲ ತುಂಬ ಈಜಿ ಆಗಿ ಹೋಗ್ಬಿಟ್ಟಿದೆ. ಯಾರಾದರೂ ರಾಜಕಾರಣದಲ್ಲಿ ಇದೆ ಅಂತಂದರೆ ಅವ್ರ ಮಕ್ಕಳೆಲ್ಲ ಬಂದಿಲ್ಲ ಹೀರೋಗಳಾಗೋದು, ಇನ್ನೊಬ್ರು ಯಾರೋ ಅವರ ಬ್ಯಾಕ್ಗ್ರೌಂಡ್ ಇಲ್ಲ ಇರೋರು ಅವ್ರು ಯಾರೋ ಅಂತ ಬಂದಾಗ ಅವ್ರು ಬಂದು ಹೀರೋಗಳಾಗೋದು. ಬಟ್ ಇವರಿಗೆ ದರ್ಶನ್ ಸರ್ ಅವರಿಗೆ ಅವ್ರ ತಂದೆಯವರು ವಿಲನ್ ಆಗಿದ್ರು ಕೂಡ ಒಂದೇ ಒಂದು ನಯಾ ಪೈಸಾ ಇಲ್ಲದೆ ಇಂಡಸ್ಟ್ರಿ ಬಂದಂತ ಒಂದು ಅವರೇ ಹೇಳ್ಕೊಂಡಂಗೆ ದರ್ಶನ್ ಸರ್ ಅವರು ಆ ತರ ಒಂದು ಯಾವ ರೇಂಜ್ ಕಷ್ಟಪಟ್ಟಿದ್ದಾರೆ ಅಂತ ಕೇಳಿದ್ರೆ ದರ್ಶನ್ ಸರ್ ಅವರು, ಆ ಕಷ್ಟನ ನಮ್ಮ ಶತ್ರುಗಳಿಗೂ ಬೇಡ ಅಂತ ಅವ್ರು ದರ್ಶನ್ ಸರ್ ಅವರೇ ಹೇಳ್ಕೊಂಡಿದ್ದಾರೆ. ಯಾಕೋ ಗೊತ್ತಿಲ್ಲ ಯಾಕೆ ದರ್ಶನ್ ಸರ್ ಅವರಿಗೆ ಯಾಕೆ ಪದೇ ಪದೇ ನೀನು ದರ್ಶನ್ ಸರ್ ಅವರ ವಿಡಿಯೋ ಮಾಡ್ತೀಯ ಅಂತ ಕೇಳಿದ್ರೆ ಕೆಲವರು ಕೇಳ್ತೀರಾ. ಬಟ್ ನಾನು ಯಾಕಂತಂದ್ರೆ ಡೈರೆಕ್ಟ್ ಆಗಿ ಒಂದು ಇನ್ಫ್ಲೂಯೆನ್ಸ್ ಇಟ್ಕೊಂಡು ಬಂದು, ಅಥವಾ ಏನೋ ತಮ್ಮ ಹಿರಿಯರ ಒಂದು ಇನ್ನು ದುಡ್ಡಿರೋರು ಬಂದು ನಟನೆ ಮಾಡೋದಾಗ್ಲಿ, ಕಲಾವಿದರಾಗಿ ಬೆಳೆಯೋದಾಗ್ಲಿ, ಆ ಥರದವ್ರಿಗೆ ಒಂದು ಯಾವ ಥರ ನಾವು ರೆಸ್ಪೆಕ್ಟ್ ಕೊಡ್ತೀವೋ ಅದಕ್ಕಿಂತ ಜಾಸ್ತಿಯಾಗಿ ಈ ಥರ ಕಷ್ಟಪಟ್ಟು ಯಾರು ಬಂದಿರ್ತಾರಲ್ಲ, ಬಡತನ ಪರಿಸ್ಥಿತಿಯಿಂದ ಕಷ್ಟಪಟ್ಟು ಸ್ಟ್ರಗಲ್ ಮಾಡಿ ಹಾರ್ಡ್ ವರ್ಕ್ ಮಾಡಿ ಯಾರು ಬಂದಿರ್ತಾರಲ್ಲ, ಅವರಿಗೋಸ್ಕರ ಸ್ವಲ್ಪ ಅವ್ರ ಬಗ್ಗೆ ಮಾತಾಡೋಕೆ, ಅವರು ದರ್ಶನ್ ಸರ್ ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಅಂತೂ ನಮಗಿಲ್ಲ, ಬಟ್ ಅರ್ಹತೆ ಇದೆ. ಯಾಕಂದ್ರೆ ನಾನು ಸಿನಿ ಪ್ರೇಕ್ಷಕನಾಗಿ ದರ್ಶನ್ ಸರ್ ಅವರ ಪಾಸಿಟಿವ್ ಪ್ಲಸ್ ನೆಗೆಟಿವ್ ಬಗ್ಗೆ ಮಾತಾಡೋಕ್ಕೆ ನನಗೆ ಸ್ವಲ್ಪ ಅರ್ಹತೆ ಇದೆ. ಅವ್ರ ಬಗ್ಗೆ ಯೋಗ್ಯತೆ ಇಲ್ಲ ನಾನು ಮಾತಾಡೋಕ್ಕೆ, ನಿಜ ಹೇಳ್ತಿದ್ದೀನಿ ನಾನು. ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ಇದೆ. ಅರ್ಹತೆಗೂ ಮತ್ತು ಯೋಗ್ಯತೆಗೂ ವ್ಯತ್ಯಾಸ ತುಂಬ ಇದೆ, ನಿಮಗೆಲ್ಲ ಗೊತ್ತಿರೋದೆ, ಹೊಸದಾಗಿ ಹೇಳಬೇಕಾಗಿಲ್ಲ. ಬಟ್ ದರ್ಶನ್ ಸರ್ ಅವರು ಸುಮ್ಮನೆ ಬಂದು ಇಂಡಸ್ಟ್ರಿಯಲ್ಲಿ ಯಾವುದೋ ನಾನು ವಿಲನ್ ಮಗ, ನಾನು ದುಡ್ಡಿರೋನು ಆ ಥರ ಬಂದಿದ್ದಲ್ಲ ದರ್ಶನ್ ಸರ್ ಅವರು. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಏನು 2001 2012 ಅಥವಾ 11 ಅಲ್ಲಿ ತನಕ ಬಂತು ಅವರ ಸಿನಿ ಜರ್ನಿ. ಬಂದಿದ ತಕ್ಷಣ ಒಂದು ಸಾರಥಿ ಟೈಮ್ ಏನೋ ಮೇ ಬಿ
2011 12 ಈ ವರ್ಷ ಯಾವುದು ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ. 12 ಇರ್ಬೋದೇನೋ, ಮೇ ಬಿ ಒಂದು 90% 12 ಇರ್ಬೋದು. ಆ 12 ಅಂತ ಬಂದಾಗ ಅವರು ಒಂದು ಕಹಿ ಒಂದು ಆಗ್ಬಾರ್ದಂತ ಕಹಿ ಘಟನೆ ಆಯ್ತು ಅವ್ರ ದರ್ಶನ್ ಸರ್ ಅವರ ಜೀವನದಲ್ಲಿ. ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು ಅಷ್ಟರಲ್ಲಿ ಅವರ ಒಂದು ಫ್ಯಾಮಿಲಿ ಒಂದು ಇಶ್ಯೂಯಿಂದಾಗಿ ದರ್ಶನ್ ಸರ್ ಅವರು ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು. ಆ ಘಟನೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಹೇಳೋದು ಬೇಡ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಅವ್ರ ಫ್ಯಾಮಿಲಿ ವಿಷಯ ಹೋಗೋದು ಬೇಡ. ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿ ಆಗಿದ್ರಿಂದ ಅವರು ಒಂದು ಜೈಲಿಗೆ ಹೋಗುವಂತ ಸಂದರ್ಭ ಬಂತು. ಆ ಜೈಲಿಗೆ ಹೋದ್ರಲ್ಲ, 11 ವರ್ಷ ಕೆಲಸ ಮಾಡಿದ್ದಾರೆ ಸಿನಿಮಾ ಇಂಡಸ್ಟ್ರಿಲಿ. 11 ವರ್ಷ ಆದ್ಮೇಲೆ ಈ ತರ ಒಂದು ಕಹಿ ಘಟನೆ ಆಗಿ ಜೈಲಿಗೆ ಹೋದ್ರು. ಇನ್ನೇನಪ್ಪ ದರ್ಶನ್ ಕೆರೆ ಎಲ್ಲ ಮುಗೀತು, ಜೈಲಿಗೆ ಹೋಗ್ಬಿಟ್ಟ, ಬಂದಾದ್ಮೇಲೆ ಅವ್ರು ಯಾರು ದರ್ಶನ್ನ ಮೂಸಲ್ಲ ಅಂದ್ರೆ ಕೆಲವೊಂದು ಅವರ ವಿರೋಧಿಗಳು ವ್ಯಕ್ತಪಡಿಸೋ ಒಂದು ಸಂಭಾಷಣೆ ನಡೀತಾ ಇತ್ತು. ಆ ಸಂಭಾಷಣೆ ನಡೆದಂತ ಸಂದರ್ಭದಲ್ಲಿ ಏನಾಗ್ತಿದೆ ಅಂತ ಕೇಳಿದ್ರೆ ತುಂಬಾ ಜೋರಾಗಿತ್ತು. ಮುಗಿತ್ತು, ಕ್ಲೋಸ್, ದರ್ಶನ್ ಇನ್ನು ಮೇಲೆ ಕೇಳಲ್ಲ, ಜೈಲಿಗೆ ಹೋದ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಅವಾಗಿಂದ ನಿಜವಾದ ಸಿನಿಮಾ ಕೆರಿಯರ್ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವ್ರದ್ದು. ಹೊರಗಡೆ ಬಂದ್ರು, ಒಬ್ಬ ವ್ಯಕ್ತಿ ಹೊರಗಡೆ ಜೈಲಲ್ಲಿದ್ದು ಕೂಡ ಅವರ ಸಿನಿಮಾ ರಿಲೀಸ್ ಆಗಿ ಅವರ ಫ್ಯಾನ್ಸ್ ದರ್ಶನ್ ಸರ್ ಅವ್ರ ಫ್ಯಾನ್ಸ್ ಬಗ್ಗೆ ಹೇಳಕ್ಕಂತೂ ಹೋಗೋದೇ ಇಲ್ಲ ನಾನು. ಇಡೀ ಕರ್ನಾಟಕದ ಜನತೆಗೆ ಗೊತ್ತಿದೆ, ಪದೇ ಪದೇ ಹೇಳುವಂತ ಅವಶ್ಯಕತೆ ಇಲ್ಲ. ಏನೋ ಒಂದು ಅವ್ರ ಕೆರಿಯರೇ ಮುಗೀತು, ಅವ್ರ ಕೆರಿಯರೇ ಎಂಡ್ ಆಯ್ತು, ಸಿನಿಮಾ ಕೆರಿಯರ್ ಇಲ್ಲಿಗೆ ಮುಚ್ಚೋಯ್ತು ಅನ್ನೋ ಒಂದು ಸಿಚುವೇಶನ್ ಅಲ್ಲೂ ಕೂಡ ಅವರ ದರ್ಶನ್ ಸರ್ ಅವರು ಅವರ ಫ್ಯಾನ್ಸ್ ಕೈ ಬಿಡ್ಲಿಲ್ಲ. ಅಲ್ಲಿಂದ ಏನು ಇಲ್ಲಿ ತನಕ 2025 ತನಕ ಒಂದು ಏನು ಈ ಡೆವಿಲ್ ತನಕ ಏನು ಬಂದ್ರಲ್ಲ, ಆ ಡೆವಿಲ್ ತನಕ ಬಂದಿರೋ ಮಧ್ಯದಲ್ಲಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬಂತು. ಅದೇನು ಆರೋಪಗಳು ಯಾವ ರೇಂಜಿಗೆ ಮಾಡಿದ್ದಾರೆ ಅಂತಂದ್ರೆ, ಇಡೀ ನಮ್ಮ ಇಂಡಿಯಾದಲ್ಲಿ ಯಾರು ಆ ತರ ಮಾಡಿಲ್ಲ ಅನ್ನೋ ರೇಂಜ್ಗೆ ಪೋರ್ಟ್ರೇಟ್ ಆಗೋಯ್ತು. ಅವರ ಒಂದು ಸದ್ಯಕ್ಕೆ ಇರ್ತಕ್ಕಂಥ ಒಂದು ಪರಿಸ್ಥಿತಿ, ಏನು ಮರ್ಡರ್ ಕೇಸಲ್ಲಿ ಒಳಗಡೆ ಹೋಗಿದಾರಲ್ಲ, ಆ ಮರ್ಡರ್ ಕೇಸು ಮತ್ತೆ ಅದೇನಂತಾರಲ್ಲ ಡ್ರಗ್ಸು, ಅದು ಇದು, ಕೆಲವೊಬ್ರು ಇದ್ದಾರೆ, ಅವ್ರ ಹೆಸರು ತಗೊಳಲ್ಲ ನಾನು. ವಿಗ್ ಕಿತ್ಕೋತೀನಿ, ಕೂದಲು ಕಿತ್ಕೋತೀನಿ. ಸ್ವಾಮಿ ಒಂದ್ ಮಾತ್ರ ಹೇಳ್ತೀನಿ ನಾನು, ದರ್ಶನ್ ಸರ್ ಅವರು ದಾನ ಮಾಡಿದಷ್ಟು ನೀವು ಸಿನಿಮಾ ಕೆರಿಯರ್ ದುಡ್ದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ದುಡ್ದೇ ಇಲ್ಲ ನೀವ್ನ. ದರ್ಶನ್ ಅವರು ಕೋಟ್ಯಾಂತರ ಗಟ್ಲೆ ಎಷ್ಟೋ ಕೋಟ್ಯಾಂತರ ದಾನ ಮಾಡಿದಾರಲ್ಲ, ಅವರು ದಾನ ಮಾಡಿದಷ್ಟು ನೀವಿನ್ನ ದುಡ್ದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಮಜಾ ಮಾಡ್ಕೊಂಡು, ಫುಲ್ ಎಂಜಾಯ್ ಮಾಡ್ಕೊಂಡು ಬುಡೆಗಳೆಲ್ಲ ಬಿಟ್ಕೊಂಡು ಹೋಗ್ತಾರಲ್ಲ, ಅವರು ಏನು ಜೈಲಿನಿಂದ ಹೊರಗಡೆ ಬಂದಾದ್ಮೇಲೆ ಏನು 15 ದಿವಸ ಬೇಲ್ ಆಗಿ, ಅದಾದ್ಮೇಲೆ ನಾರ್ಮಲ್ ಬೇಲ್ ಆಗಿ ಹೊರಗಡೆ ಇದ್ರಲ್ಲ, ಇನ್ಕ್ಲೂಡಿಂಗ್ ಡೆವಿಲ್ ಶೂಟಿಂಗ್ ಅಲ್ಲೂ ಇದ್ರು ಅವರು. ಬಟ್ ಒಬ್ಬ ವ್ಯಕ್ತಿ ಹೆಸರು ಹೇಳೋದೇ ಬೇಡ, ಎಲ್ರಿಗೂ ಗೊತ್ತಿರೋದೆ. ಅವ್ರ ಹತ್ರ ಕಿತ್ಕೊಳ್ಳಕ್ ಏನಿದೆ, ಅವ್ರ ಹತ್ರ ಕಿತ್ಕೊಳ್ಳಕ್ ವಿಗ್ ಮಾತ್ರ ಇದೆ, ವಿಗ್ ಮಾತ್ರ ಕಿತ್ಕೊಳ್ಳೋದು. ಏನು ಕಿತ್ಕೊಳ್ಳೋದು ಬೇಡ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ. ನಾನು ಹೇಳ್ತಾ ಇದೀನಿ ಕೇಳಿ, ದರ್ಶನ್ ಅವ್ರು ದುಡಿದಷ್ಟು ದರ್ಶನ್ ಅವರು ದಾನ ಮಾಡಿದಷ್ಟು ನೀವೇನೋ ದುಡಿದಿಲ್ಲ ನಿಮ್ಮ ಲೈಫಲ್ಲಿ. ಇದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಸುಮಾರು ಜನ ಸ್ವಾಮಿ, ಎಷ್ಟು ಜನ ಬೇಕು, ತುಳಿಯೋರು ತುಳ್ಕೊಂಡು, ಬೆಳೆಯೋರು ಬೆಳ್ಕೊಂಡು, ಏನೋ ಹೇಳೋದಾರಲ್ಲ, ಸುಮಾರು ಜನ ತುಳಿಯೋಕೆ ಇಷ್ಟಪಟ್ರು, ತುಳಿಯೋದಕ್ಕೆ ಟ್ರೈ ಮಾಡಿದ್ರು, ಕತ್ತಿ ಮಸಿತಾ ಇರ್ತಾರೆ. ಒಬ್ಬ ವ್ಯಕ್ತಿ ಮೇಲ್ಗಡೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಹಿಂಗೆ ಯಾವ ರೇಂಜಿ ಮಸಿತಾ ಇರ್ತಾರೆ ಅಂದ್ರೆ, ಕತ್ತಿ ಮಸದು ಫುಲ್ ಅದೇನು ಅರ್ಧ ಕರ್ಗೋಗ್ಬೇಕು ಆ ರೇಂಜಿ ಮಸಿತಾ ಇರ್ತಾರೆ. ದರ್ಶನ್ ಅವ್ರ ಬೆಳವಣಿಗೆ ನೋಡ್ಕೊಂಡು ಅವ್ರು ಹೇಳಿದ್ದೊಂದೇ, ನೀವು ನಮ್ಮ ಬಗ್ಗೆ ನೆಗೆಟಿವ್ ಮಾತಾಡ್ರಿ, ಪಾಸಿಟಿವ್ ಮಾತಾಡ್ರಿ, ಏನಾದ್ರೂ ಅನ್ಕೊಳ್ಳಿ, ನಾವು ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಈ ಪಾಸಿಟಿವ್ ಒಂದೇ ನನಗೆ ಇಷ್ಟ ಆಗಿದ್ದವ್ರು ದರ್ಶನ್ ಸರ್ ಅವ್ರದ್ದು. ಎಸ್ಪೆಷಲಿ ಹೇಳ್ಬೇಕು ಅಂತಂದ್ರೆ, ಎಷ್ಟು ಜನ ತುಳಿಯಕ್ಕೆ ಟ್ರೈ ಮಾಡಿದ್ರು, ಎಷ್ಟು ಜನ ಕುಗ್ಸಕ್ ಟ್ರೈ ಮಾಡಿದ್ರು. ಆದ್ರೆ ಸ್ವಲ್ಪ ಬೇಜಾರು ಆಗಿರ್ತಾರೆ ಮನುಷ್ಯಂದ, ಇಲ್ಲ ಅಂತ ಹೇಳ. ಯಾಕಂದ್ರೆ ಮನಸ್ಸನ್ನು ಎಲ್ಲರಿಗೂ ಪ್ರತಿಯೊಬ್ಬರು ಇದ್ದೇ ಇರುತ್ತೆ ಮನಸ್ಸು ಅನ್ನೋದು, ಇನ್ಕ್ಲೂಡಿಂಗ್ ನಾನು ಕೂಡ ಹೌದು. ಆ ಮನಸ್ಸು ಒಳಗಡೆ ಸ್ವಲ್ಪ ಬೇಜಾರಿದ್ರು ಆ ಮನುಷ್ಯ ಯಾವತ್ತೂ ಕುಗ್ಲಿಲ್ಲ, ಯಾವತ್ತೂ ಜಗ್ಲಿಲ್ಲ, ಯಾವತ್ತೂ ಬಗ್ಲಿಲ್ಲ. ಇದೇನಪ್ಪ ನೀನು ದರ್ಶನ್ ಮರ್ಡರ್ ಮಾಡಿ ಜೈಲಿಗೆ ಹೋಗಿ ಬಂದಿದ್ದಾನೆ, ಅವನ ಬಗ್ಗೆ ಏನ್ ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡ್ತಿದ್ಯಾ ಅಂತ ನೀವು ಅನ್ಬಹುದು ಸ್ನೇಹಿತರೆ. ಯಾರು ಇಷ್ಟ ಅಂದ್ರೆ ನಾನು ಹೇಳೋದೇನಂತಂದ್ರೆ, ಯಾರು ತಪ್ಪು ಮಾಡದೇ ಇರೋರು ಯಾರು ಇಲ್ವಾ? ಇದೇ ನಮ್ಮ ರವಿಚಂದ್ರನ್ ಅವ್ರದ್ದು ಒಂದು ಸಾಂಗ್ ಇದೆ, ತಪ್ಪು ಮಾಡುವುದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ ಅಂತ ಒಂದು ಏನು ಸಾಂಗ್ ಬರ್ದಿದಾರಲ್ಲ, ಆ ಸಾಂಗ್ನ ದಯವಿಟ್ಟು ನೋಡಿ. ಯಾರೆಲ್ಲ ಏನ್ ತಪ್ಪು ಆಗಿದೆ, ಅದು ಮರ್ಡರ್ ಮಾಡೋ ರೇಂಜ್ಗೆಲ್ಲ ಹೋಗಿಲ್ಲ ಅವ್ರು. ಏನೋ ಒಂದು ಇನ್ಕ್ಲೂಡಿಂಗ್ ಅವರು
ಗ್ರೂಪಿಂದ ಅದು ಇನ್ಕ್ಲೂಡಿಂಗ್ ಪಾಲಿಟಿಕ್ಸ್ ಇಂದ ಆಗಿದೆ ತಪ್ಪು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಂದೇನಂತಂದ್ರೆ ಅವ್ರು ಸುಮ್ಮನೆ ಇಲ್ಲಿ ಹಾಕಿದ್ದಾರೆ ಹಾರ್ಟ್ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ, ಅದೊಂಚೂರು ನೋಡ್ಕೊಂಬಿಡಿ ನೀವು. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನಲ್ಲಿ ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಹಾಕಿರೋ ಏಕೈಕ ಕಲಾವಿದ, ಏಕೈಕ ನಾಯಕ ನಟ ಅಂತಂದ್ರೆ ದರ್ಶನ್ ಅವರು. ಚೆಕ್ ಮಾಡ್ಕೊಂಡ್ ಬನ್ನಿ. ಶಾರುಖ್ ಖಾನ್ ಹಾಕಿಲ್ಲ, ಸಲ್ಮಾನ್ ಖಾನ್ ಹಾಕಿಲ್ಲ, ಅಮಿತಾಬ್ ಬಚ್ಚನ್ ಅವ್ರು ಹಾಕಿಲ್ಲ, ಅಕ್ಷಯ್ ಕುಮಾರ್ ಹಾಕಿಲ್ಲ. ಯಾವ ಇಂಡಸ್ಟ್ರಿ ತಗೊಳ್ಳಿ ನೀವು, ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಯಾರತ್ರ ತಮ್ಮ ಹಾರ್ಟ್ ಮೇಲೆ, ತಮ್ಮ ಎದೆ ಮೇಲೆ ನನ್ನ ಸೆಲೆಬ್ರಿಟೀಸ್ ಅಂತ ಯಾರೇ ಒಬ್ಬರೇ ಒಬ್ಬ ಕಲಾವಿದರು ಹಾಕಿಲ್ಲ.